ಇಂದು ಮತ್ತೆ ಸದನದಲ್ಲಿ ಜೋರಾಗಲಿದೆ ಶೂಟೌಟ್ ಪ್ರಕರಣ. ಡಿಕೆ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಭಾರಿ ಹಂಗಾಮ. ಇಂದು ಮತ್ತೆ ಸದನದಲ್ಲಿ ಜೋರಾಗಲಿದೆ ಶೂಟೌಟ್ ಕದನ. ಡಿಕೆ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಭಾರಿ ಹಂಗಾಮ ಅಂತೆ. ಸರ್ಕಾರದ ವಿರುದ್ಧ ಮುಗಿ ಬೀಳಲಿರುವ ದೋಸ್ತಿ ಲೀಡರ್ಸ್. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕಮಲ ಪಡೆ ಕಸರತ್ತನ್ನ ಮಾಡ್ತಾ ಇದೆ. ಹನೂರು ಬೇಟೆಗಾರರ ಸಾವು ಕೇಸ್ ಈಗ ಬಿಜೆಪಿ ನಾಯಕರಿಗೆ ಆಹಾರ ಆಗಿದೆ. ಮತ್ತೆ ಸದನದಲ್ಲಿ ಗುಡುಗಲು, ಕೇಸರಿ ಕಲಿಗಳು ಇದೇ ಅಸ್ತ್ರ ಆಗಿರುವಂಥದ್ದು. ನಿನ್ನೆ ಇದೇ ವಿಚಾರವಾಗಿ ಸದನದಲ್ಲಿ ವಾಕ್ಸಮರ ಕೂಡ ನಡೆದಿತ್ತು. ಇವತ್ತು ಇನ್ನೊಂದು ಹಂತಕ್ಕೆ ಹೋಗಿರುವಂಥದ್ದು. ಶೂಟೌಟ್ ಪ್ರಕರಣ ಸಂಬಂಧ ಒಂದರ ಮೇಲೊಂದು ಪ್ರಶ್ನೆಯನ್ನ ಕೇಳೋದಕ್ಕೆ ರೆಡಿಯಾಗಿದೆ. ಆದರೆ ಸರ್ಕಾರದ ಉತ್ತರಕ್ಕೆ ಸಮಾಧಾನಗೊಂಡಿಲ್ಲ ಇನ್ನೂ ಕೂಡ ವಿಪಕ್ಷಗಳು. ನ್ಯಾಯಾಂಗ ತನಿಖೆಗೆ ಕೊಡುವಂತೆ ವಿಪಕ್ಷಗಳು ಕೂಡ ಒತ್ತಡವನ್ನ ಹಾಕ್ತಾ ಇರುವಂಥದ್ದು, ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ. ಮೊದಲು ತನಿಖಾ ವರದಿ ಬರಲಿ ಅಂತ ಇರುವುದು ಡಿಕೆ ಸರ್ಕಾರ. ತನಿಖೆ ವರದಿ ಬರಲಿ ಅಂತ, ಅಧಿಕಾರಿಗಳ ಮೇಲೆ ಕ್ರಮ ಆಗಲಿ ಅಂತ ವಿಪಕ್ಷ ನಾಯಕರು ಪಟ್ಟು ಹಿಡಿದುಕೊಂಡು ಕೂತಿದ್ದಾರೆ. ಈ ಸಂಬಂಧ ಇಂದು ಕೂಡ ಸದನದಲ್ಲಿ ಗದ್ದಲ, ಕೋಲಾಹಲ ಇರುತ್ತೆ. ಸದನದಲ್ಲಿ ಇಂದು ಅದೇ ಪರಿಸ್ಥಿತಿ ಮುಂದುವರಿಕೆಯಾಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಈ ಗದ್ದಲ ಮುಗಿಯುತ್ತಿದ್ದಂತೆ ಮತ್ತೊಂದು ಕೋಲಾಹಲ ಕೂಡ ಶುರುವಾಗಬಹುದು, ಹೇಳೋದಕ್ಕೆ ಬರಲ್ಲ. ಯಾಕಂತಂದ್ರೆ ಇದು ಸದನ. ನಾಗೇಂದ್ರ ವಿಚಾರ ಹಿಡಿದುಕೊಂಡು ಜಗ್ಗಾಡಲಿರುವಂತಹ ಬಿಜೆಪಿ ಗಂಟೆ 11 ಆದ್ರೂ ಈವರೆಗೂ ಕೂಡ ನೋಡಿ ವಿಧಾನಸಭೆ ಕಲಾಪ ಆರಂಭ ಆಗಿಲ್ಲ. 10 ಗಂಟೆಗೆ ಶುರು ಆಗ್ಬೇಕಾಗಿತ್ತು, 11 ಗಂಟೆ ಆದ್ರೂ ಆಗಿಲ್ಲ. ಏನು ಮಾಡೋಣ? ಇದು ನಮ್ಮ ರಾಜಕಾರಣ, ಇದು ನಮ್ಮ ರಾಜಕಾರಣದ ಸಿಸ್ಟಮ್ ಇರುವಂಥದ್ದು. ರಾಜಕಾರಣಿಗಳು ಬಂದಿಲ್ವೋ ಅಥವಾ ಏನ್ ಕತೆನೋ ಗೊತ್ತಿಲ್ಲ. ಆದ್ರೆ ಇನ್ನೂ 11 ಗಂಟೆ ಆದ್ರೂ ಶುರುವಾಗಿಲ್ಲ ಸದನ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗ ಡಿಕೆ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಭಾರಿ ಹಂಗಾಮ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇವತ್ತಿನ ಸದನದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು? ಇವತ್ತು ನಾಗೇಂದ್ರ ವಿಚಾರಗಳನ್ನ ಇಟ್ಕೊಂಡು ಎರಡೂ ಸದನದಲ್ಲೂ ಮತ್ತೆ ಒಂದಿಷ್ಟು ಧರಣಿಗಳು ಮುಂದುವರಿಯೋ ಸಾಧ್ಯತೆ ಇದೆ. ಯಾಕಂದ್ರೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಂತೆ ಈಗ ಆಲ್ರೆಡಿ ತನಿಖೆ ನಡೆದಿರುವಂತಹದ್ದು, ಕೇಸ್ ಕೂಡ ಇನ್ನೂ ಬಾಕಿ ಇದೆ. ಈ ಬೆನ್ನಲ್ಲೇ ಮತ್ತೆ ಅವರನ್ನ ಸಚಿವರನ್ನಾಗಿ ತೆಗೆದುಕೊಂಡಿರುವಂತದ್ದು ಸರಿಯಲ್ಲ ಅನ್ನುವಂಥದ್ದು ವಿಪಕ್ಷಗಳ ವಾದ. ಪರಿಷತ್ನಲ್ಲೂ ಕೂಡ ಇವತ್ತು ಆ ವಿಚಾರವಾಗಿ ದೊಡ್ಡ ಗಲಾಟೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರೋದ್ರಿಂದ ಒಂದಿಷ್ಟು ತಯಾರಿಗಳನ್ನ ಆಡಳಿತ ಪಕ್ಷ ಕೂಡ ಮಾಡ್ಕೊಂಡ್ ಬಂದಿದೆ ಅನ್ನುವಂಥದ್ದು. ಯಾಕಂದ್ರೆ ಈ ಒಂದು ಭ್ರಷ್ಟಾಚಾರ ವಿಚಾರವಾಗಿ ಹಿಂದೆ ಬಿಜೆಪಿ ಹಾಗೂ ಜೆಡಿಎಸ್ ನಲ್ಲಿ ಏನೆಲ್ಲ ಆಗಿತ್ತು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ವಿವರಗಳನ್ನ ಆಡಳಿತ ಪಕ್ಷದ ನಾಯಕರುಗಳು ತೆಗೆದುಕೊಂಡು ಬಂದಿದ್ದಾರೆ. ಇದ್ರ ಜೊತೆಗೆ ವಿಪಕ್ಷಗಳು ಕೂಡ ಇದಕ್ಕೆ ಬೇಕಾದಂತಹ ಸಿದ್ಧತೆಗಳು, ಅಂದ್ರೆ ಹಿಂದೆ ಏನಾಗಿತ್ತು, ಈಗ ವಾಲ್ಮೀಕಿ ಸಮುದಾಯದಲ್ಲಿ ಎಷ್ಟೆಲ್ಲ ಭ್ರಷ್ಟಾಚಾರ ನಡೆದಿತ್ತು ಅನ್ನುವಂತಹ ಮಾಹಿತಿ ಸಮೇತವಾಗಿ ಹೋರಾಟಕ್ಕಿಳಿಯೋದಕ್ಕೆ ಸಜ್ಜನ್ನ ನಡೆಸಿದೆ. ಗಂಗಾ. ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ನಾಗೇಂದ್ರ ವಿಚಾರವನ್ನ ಹಿಡಿದುಕೊಂಡು ಜಗ್ಗಾಡಲಿರುವಂತಹ ಬಿಜೆಪಿ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿಯೋದಕ್ಕೆ ಗ್ಯಾರಂಟಿ ಅಂತ ಹೇಳಿರುವಂತದ್ದು. ನೋಡಿ, 11 ಗಂಟೆ ಆದ್ರೂ ಕೂಡ ಇದುವರೆಗೂ ಕೂಡ ವಿಧಾನಸಭಾ ಕಲಾಪ ಆರಂಭ ಆಗಿಲ್ಲ. 11:15 ಆಗ್ತಾ ಬಂತು. ಇವತ್ತು ಮತ್ತೆ ಸದನದಲ್ಲಿ ಜೋರಾಗಲಿದೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳ ವಿರುದ್ಧ ಅಂತ ಪ್ರಶ್ನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಆದ್ರೆ ತನಿಖೆ ಬರಲಿ, ತನಿಖೆ ಬಂದ ಮೇಲೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಬೇಕೋ ಬೇಡವೋ ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿರುವಂಥದ್ದು ಡಿಕೆ ಸರ್ಕಾರ. ಈಗ ನಿನ್ನೆ ಕೂಡ ಈ ಬಗ್ಗೆ ಕಲಾಪಗಳು, ಆ ಕಲಾಪದಲ್ಲೂ ಕೂಡ ಗಲಾಟೆಯಾಗಿತ್ತು. ಬಟ್ ಈಗೂ ಕೂಡ ಇದೇ ಒಂದು ಮುಂದುವರಿಕೆ ಕೂಡ ಇರುವಂತಹ ಸಾಧ್ಯತೆ ಇದೆ.